ಶಿಕ್ಷಣ ಮಟ್ಟವನ್ನು ಉತ್ತಮಪಡಿಸಬೇಕು ಅಂತ ಸರ್ಕಾರ ಏನು ಮಾಡಿದೆ, ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿದೆ. ವಾರ್ಷಿಕ ನೋಡಿ ಸಮಗ್ರ ಶಿಕ್ಷಣ ಅದು ಜಾರಿಗೆ ತಂದಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪಂಚಾಯತಿಗೆ 2 ಶಾಲೆಗಳನ್ನು ಕೊಟ್ಟಿತ್ತು. ಒಂದು GHPS ಕೊಂಡವಾಗಿಲು ಮತ್ತು GLPS ಕೆ ಅಂದರೆ ಹೀಗೆ ಇಂದು ಈ ಸಭೆಯನ್ನು ಪೋಷಕರ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದನ್ನು ನಮಗೆ ಸಭೆಯಲ್ಲಿ ತಿಳಿಸ್ತೀವಿ. ಈ ಸಭೆಗೆ ಅಲ್ಲಿ ತಿಳಿಸ್ತೀವಿ ಅಂತ ಹೇಳ್ತಾ, ಹಾಗೆ ಈ ಸಭೆಗೆ ಆಗಮಿಸಿರುವಂಥ STMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಎಲ್ಲ ಪೋಷಕರೇ, ಈ ಶಾಲೆಯ HM ಸರ್ ಅವರೇ ಮತ್ತು ಸಹ ಶಿಕ್ಷಕರೇ, ಪೋಷಕರೇ ಮತ್ತು ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನೋಡಿ, ಏನು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಏನೇನು ತಲುಪಿದ್ದಾವೆ, ನಿಮಗೆ ಏನೇನು ಇಲ್ಲ ಅನ್ನೋದ್ರ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಸರ್ಕಾರದಿಂದ ಕೇಳಿದ್ದಾರೆ. ಅದನ್ನು ತಮ್ಮಲ್ಲಿ ಈ ಸಭೆಯಲ್ಲಿ ಮಂಡಿಸಬೇಕಾಗುತ್ತೆ. ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಪಠ್ಯ ಪುಸ್ತಕವನ್ನು ಪಡ್ಕೊಂಡಿದೆಯಾ ಅಂತ ಕೇಳಿದ್ದಾರೆ. ಸ್ಕೂಲಿಂದ ಬುಕ್ಸ್ ಕೊಟ್ಟಿದ್ದಾರೇನಪ್ಪ? ಹೌದಾ? ಹಾಗೆ ಯೂನಿಫಾರ್ಮ್ಸ್ ಕೊಟ್ಟಿದ್ದಾರಾ? ಓಕೆ. ಸ್ಕಾಲರ್ಶಿಪ್ ತಲುಪ್ತಿದೆಯಾ? ಮಾಡಿಸಿದಾರೆ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇದೆಯಾ? ನಿಮ್ಮ ಮಗು ಸಾರಿಗೆ ಭತ್ಯೆಯನ್ನು ಪಡ್ಕೊಂಡಿದೆಯಾ? ಅಂದರೆ ನೀವು ದೂರದಿಂದ ಬರೋ ಮಕ್ಕಳು, 3 ಕಿಲೋಮೀಟರಿಂದ ದೂರದಿಂದ ಬರೋ ಮಕ್ಕಳು ಯಾವ ಇದ್ರೆ ಅದಕ್ಕೆ ಎಂಥದ್ದು ಬರ್ತಾರೆ ಅವರು? ಅಂದರೆ ನಿಮ್ಮ ಮಗು ಸಾರಿಗೆ ಭತ್ಯೆ ಓಕೆ. ಶಾಲೆಯಲ್ಲಿ ನಿಮ್ಮ ಮಗು ಏನೋ ಪ್ರಗತಿಯಿಂದ ನೀವು ತೃಪ್ತರಾಗಿದ್ದೀರಾ ಅಂತ ಕೇಳಿದ್ದಾರೆ. ನಿಮ್ಮ ಮಗು ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಶಾಲೆಗೆ ಬರೋದ್ರಲ್ಲಿ ಎಲ್ಲದರಲ್ಲೂ ನೀವು ತೃಪ್ತರಾಗಿದ್ದೀರಾ ಅಂತ ಕೇಳಿದ್ದಾರೆ. ಹೌದಾ? ಓದ್ತಾ ಇದ್ದೀರಿ ಹೆಂಗಪ್ಪ ಚೆನ್ನಾಗಿ? ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳ ದುರ್ವರ್ತನೆಯನ್ನು ನಿಮ್ಮ ಮಗು ಏನಾದರೂ ದೂರ ಹೇಳಿದೆಯಾ ಅಂತ ಕೇಳಿದ್ದಾರೆ. ನೀವು ಪೋಷಕರ ಸಭೆಯಲ್ಲಿ ಭಾಗವಹಿಸ್ತೀರಾ? ಎಷ್ಟು ದಿನಕ್ಕೊಂದ್ಸರಿ ನೀವು ಪೋಷಕರ ಸಭೆ ಗೊತ್ತಿಲ್ಲ ಉದ್ದೇಶ? ಮತ್ತೆ ನಿಮ್ಮ ಮಗುವಿಗೆ ಶಾಲೆಯಲ್ಲಿ ಲಭ್ಯವಿರುವ ಸುರಕ್ಷತಾ ಕಾರ್ಯಕ್ರಮಗಳು, ಅದ್ರ ಬಗ್ಗೆ ಅರಿವು ಇದೆಯಾ? ಏನು ಸುರಕ್ಷತಾ ಕಾರ್ಯಕ್ರಮ? ಮಕ್ಕಳು ದೊಡ್ಡವರು ಅಡಿಗೆ ರೂಮು ಎಲ್ಲ ಹೋಗೋದು ಬರೋದು ಏನಿಲ್ಲ. ಮತ್ತೆ ಬೇರೆ ಇಲ್ಲ ಸರ್. ಅದಕ್ಕೆ ಪಕ್ಕದಲ್ಲೇ ಕೆರೆ ಪರೆ ಸುತ್ತಮುತ್ತ ಸುಮ್ಮನೆ ಇಲ್ಲ ಆಟ ಆಡೋ ಬಿಟ್ಟಾಗೆಲ್ಲ ಹೋಗೋದು. ಆಮೇಲೆ ಮೇಷ್ಟ್ರುಗಳು ಹೋಗಿ ಗಣಪತಿ ಹಬ್ಬ, ಗಣಪತಿ ನೀವು ಅವ್ರಿಗೆ ಕೇಳಿದ ಪ್ರಶ್ನೆ ಹೇಳೋದು. ಇಷ್ಟು ಸುರಕ್ಷತಾ ಕಾರ್ಯಕ್ರಮಗಳು ತುಂಬ ಇದ್ದಾವೆ. ನಿಮಗೆ ಗೊತ್ತಿದೆ, ಮಕ್ಕಳಿಗೆ ಹುಷಾರಿದ್ದಂಗೆ ಆಗಿರ್ಬೋದು ಅಥವಾ ಏನಾದರೂ ಆದಾಗ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ನಿಮಗೆ ಮಾಹಿತಿಯನ್ನು ತಿಳಿಸ್ತಾರ ಅಂತ ಕೇಳಿದ್ದಾರೆ. ಹಾಗೆ ಶಾಲೆಯು ನಿಮ್ಮ ಮಗು ಶಿಕ್ಷಣಕ್ಕಾಗಿ ಶಾಲೆಯಿಂದ ಯಾವ್ದಾದ್ರು ಶುಲ್ಕ ಏನಾದರೂ ಕೊಡ್ತಾ ಇದ್ದಾರೆ? ಫೀಸ್ ಏನಾದ್ರು ತಗೋತಾ ಇದ್ದಾರಾ ಶಾಲೆಯಲ್ಲಿ ಅಂತ? ಇಷ್ಟೆಲ್ಲ ಕೇಳಿದ್ದಾರೆ. ಮತ್ತೆ ನಿಮ್ಮ ಶಾಲೆ ಸುಧಾರಣೆ ಆಗಬೇಕು ಅಂದರೆ ಏನೇನು ಕ್ರಮವನ್ನು ನೀವು ವಹಿಸಬೇಕು, ಸುಧಾರಣೆ ಸಲಹೆಗಳನ್ನು ನಿಮ್ಮ ಮಾಹಿತಿಯನ್ನು ಕೇಳಿದ್ದಾರೆ ಸರ್ಕಾರದಿಂದ ಅಂತ ಹೇಳ್ತಾ, ಹಾಗೆ ಪೋಷಕರು ಈ ಶಾಲೆಗೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಿದ್ರೆ ಸಭೆಯಲ್ಲಿ ಮಂಡಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಏನಾದ್ರು ಇದ್ರೆ ಹಿಂಗೆ ಡೌಟ್ಸ್ ಇಲ್ಲ ಸರ್. ಎಲ್ಲ ನೀಟಾಗಿ ಅಧ್ಯಕ್ಷರು STMC ಅಧ್ಯಕ್ಷರು ಮೇಡಮ್ ಕಟ್ ಮಾಡಿಬಿಟ್ಟು ಮಾಡಿ ಅವರು